ನನಗೆ ಅಣ್ಣ ಅವ್ರು ಹೇಳಿದ್ದು, ಅವರು ಆಡಿಯೋ ರಿಲೀಸ್ ಮಾಡಿದ್ರು ಮನೇಲಿ. ಅವ್ರ ಮನೆಗೆ ಹೋಗಿ ಮನು ವಿ ಮಿಸ್ಡ್ ಹಿಮ್, ಅವತ್ತು ಇರಲಿಲ್ಲ, ಅಮೆರಿಕಲ್ಲಿದ್ದರು ಅವರು. ರಾಜ್ಕುಮಾರ್ ಅವರು ಏನಿದ್ರು ಆಗ ಮನೇಲೇ ಮಾಡಿಕೊಡೋರು, ಸಾರ್ವಜನಿಕವಾಗಿ ಹೋಗಿ ಆಡಿಯೋ ರಿಲೀಸ್ ಮಾಡ್ತಿರ್ಲಿಲ್ಲ. ಬನ್ನಿ ಮನೆಗೆ ಅಂತ ಹೇಳಿದರು ಪಾರ್ವತಮ್ಮ ಅವರ ಇದರಿಂದ. ಅವ್ರ ಮನೇಲಿ ಹಾಡುಗಳನ್ನು ಅದು ಕೇಳಿದಾಗ ಅದರಲ್ಲಿ ಒಂದು ಸಾಲು ಬರುತ್ತೆ, ಈಗಲೂ ಅಣ್ಣವರೇ ನಂಬರ್ 1 ಸ್ಟಾರ್ ಅಮ್ಮ ಅಂತ. ಅದು ಕೇಳಿ ಭಾಳ ನಗ್ತಾ ಇದ್ದರು. ಆಮೇಲೆ ಎಲ್ಲ ಹಾಡುಗಳನ್ನು ಕೇಳಿ ಪ್ರೀಮಿಯರ್ ಹಾಕಿದ್ವಿ. ಪ್ರೀಮಿಯರ್ ನೋಡಿ ಹೇಳಿದರು, ನಾನು ನೋಡಿ ಕನ್ನಡದಲ್ಲಿ ಈ ಥರ ಒಂದು ಸಾಹಸ ಮಾಡಿದ್ದೀರಲ್ಲ, ಇದು ಕನ್ನಡಕ್ಕೆ ಆಗಬೇಕಾಗಿರೋದು. ಅವರು ಮಾಲ್ಡೀವ್ಸ್ಗೆ ಹೋಗಿ ಒಂದು ಫಿಲ್ಮ್ ಮಾಡಿದರು ಶಂಕರ್ನಾಗ್ ಜೊತೆ, ಒಂದು ಮುತ್ತಿನ ಕಥೆ. ಹೌದು. ಹಾಗಾಗಿ ನಮಗಿಂಥದ್ದೆಲ್ಲ ಕನಸುಗಳಿತ್ತು, ಆಗಲಿಲ್ಲ, ನೀವು ಮಾಡಿಬಿಟ್ರಲ್ಲ ಅಂಥೇಳಿ ಭಾಳ ಎಮೋಷ್ನಲಿ ತಪ್ಕೊಂಡು ನನಗೂ ರಮೇಶ್ಗೂ ಹಗ್ ಮಾಡಿ ಅವ್ರ ಮನೇಲೇ ಆಡಿಯೋ ರಿಲೀಸ್ ಮಾಡಿ, ಅದೇ ವರ್ಷ ದಾದಾ ಪಾಲ್ಕೆ ಅವಾರ್ಡ್ ಬಂತು ಅವ್ರಿಗೆ. ನನಗೂ ಅಮೇರಿಕಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು. ಹೌದು. ಅಲ್ಲಿ ನಮಗೆ ಅವರು ಪ್ರಶಸ್ತಿ ಜೊತೆಯಲ್ಲಿ ತೊಗೊಂಡು ರಾತ್ರಿ ಎಲ್ಲ ಊಟ ಮಾಡಿ ನೆಕ್ಸ್ಟ್ ಡೇ ಡೆಲ್ಲಿ ಕನ್ನಡ ಸಂಘದಲ್ಲಿ ಹಾನರ್ ಮಾಡಿ ಅಲ್ಲಿ ನನಗವರು ಸನ್ಮಾನ ಮಾಡಿದರು ಅಣ್ಣವರು. ಆ ಥರದ್ದೆಲ್ಲ